ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ ಇವತ್ತಿಗೆ 32ನೇ ದಿವಸ. ಇನ್ನು ಯುದ್ಧ ನಿಲ್ಲಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷರ ಹೇಳಿಕೆ ಬಗ್ಗೆನೇ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಹರ್ಮುಜ್ ಓಪನ್ ಮಾಡಿದ್ರೆ ಯುದ್ಧವನ್ನ ನಿಲ್ಲಿಸ್ತೀವಿ, ಯುದ್ಧ ನಿಲ್ಲಿಸೋಕೆ ಗಲ್ಫ್ ದೇಶಗಳು ಮುಂದಾಗಬೇಕು ಅಂತ ಹೇಳಿ ಇರಾನ್ ಮೇಲೆ ಒತ್ತಡ ಹೇರಬೇಕು ಅಂತ ಟ್ರಂಪ್ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೈನಲ್ ವಾರ್ನಿಂಗ್ ಅಂತ ಕೊಟ್ರು. ಒಂದು ವಾರದಿಂದ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಲೇ ಇದ್ದಾರೆ. ಆದ್ರೆ ಇರಾನ್ ಇದ್ಯಾವುದಕ್ಕೂ ಸೊಪ್ಪಾಗ್ತಾ ಇಲ್ಲ. ಅಮೆರಿಕಾವನ್ನ ಯಾವ ತರ ಕಟ್ ಹಾಕಬೇಕು ಅಂತೇಳಿ ಇರಾನ್ ಒಂದಿಷ್ಟು ನಡೆಗಳನ್ನ ಅನುಸರಿಸ್ತಾ ಇದೆ. ಹರ್ಮುಜ್ ಓಪನ್ ಮಾಡಬೇಕು ಅನ್ನೋ ಆಗ್ರಹದ ಜೊತೆಯಲ್ಲಿ ಇತರೆ ಗಲ್ಫ್ ದೇಶಗಳು ಇರಾನ್ ಮೇಲೆ ಒತ್ತಡ ಹಾಕಬೇಕು ಅಂತ ಹೇಳಿ ಟ್ರಂಪ್ ಕರೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಇತರೆ ದೇಶಗಳು ಆಲ್ರೆಡಿ ಉತ್ತರವನ್ನ ಕೊಟ್ಟಿದ್ವು. ಈಗ ಮತ್ತೆ ಟ್ರಂಪ್ ಕರೆಯನ್ನ ಕೊಟ್ಟಿರೋದ್ರಿಂದ ಯಾವ ತರ ರೆಸ್ಪಾನ್ಸ್ ಅನ್ನ ಮಾಡ್ತವೆ ಗಲ್ಫ್ ದೇಶಗಳು ಅಂತ ಹೇಳಿ ಕುತೂಹಲ ಇದೆ. ಯಾಕಂದ್ರೆ ಯುದ್ಧ ಆರಂಭ ಮಾಡಿದ್ದು ನಮ್ಮಿಂದ ಅಲ್ಲ, ಅಮೆರಿಕ ಸುಖ ಸುಮ್ಮನೆ ಕಾಲ್ ಕೆರ್ಕೊಂಡು ಇಲ್ಲಿ ಬಂತು, ದಾಳಿ ಮಾಡ್ತು, ಇದ್ರಲ್ಲಿ ನಮ್ಮನ್ನ ಯಾಕೆ ಇನ್ವಾಲ್ವ್ ಮಾಡ್ತೀರಾ ಅಂತ ಈ ಹಿಂದೆ ಗಲ್ಫ್ ರಾಷ್ಟ್ರಗಳು ಕೇಳಿದ್ವು. ಈಗ ಮತ್ತೆ ಇರಾನ್ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ ಗಲ್ಫ್ ರಾಷ್ಟ್ರಗಳ ಮೊರೆ ಹೋಗಿದ್ದಾರೆ ಟ್ರಂಪ್. ಹರ್ಮುಜ್ ದಾಟುವ ಹಡಗುಗಳಿಗೆ ಟೋಲ್ ಅನ್ನ ವಿಧಿಸಲಾಗ್ತಾ ಇದೆ. ಟೋಲ್ ವಿಧಿಸಲು ಇರಾನ್ನಿಂದ ಅನುಮೋದನೆಯನ್ನ ಮಾಡಲಾಗಿದೆ. ಸಂಸದೀಯ ಭದ್ರತಾ ಆಯೋಗ ಅನುಮೋದನೆ ಕೊಟ್ಟಿದೆ. ಅಮೆರಿಕ ಇಸ್ರೇಲ್ ಹಡಗುಗಳಿಗೆ ಸಂಚಾರವನ್ನ ನಿಷೇಧಿಸಲಾಗಿದೆ. ಇರಾನ್ ಕರೆನ್ಸಿ ರಿಯಲ್ನಲ್ಲಿ ವ್ಯವಹಾರಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹರ್ಮುಜ್ ದಾಟುವಂತ ಹಡಗುಗಳಿಗೆ ಟೋಲ್ ಅನ್ನ ವಿಧಿಸಲಾಗುತ್ತೆ. ಇದಕ್ಕೆ ಇರಾನ್ನಿಂದ ಅನುಮೋದನೆ ಸಿಕ್ಕಿದೆ. ಈ ಮಧ್ಯದಲ್ಲಿ ಅಮೆರಿಕ ಮತ್ತೆ ಇಸ್ರೇಲಿ ಹಡಗುಗಳಿಗೆ ನೋ ಎಂಟ್ರಿಯಲ್ಲಿ ನಿಷೇಧ. ಸಂಸದೀಯ ಭದ್ರತಾ ಆಯೋಗ ಈ ಅನುಮೋದನೆಯನ್ನ ಕೊಟ್ಟಿದೆ. ಇನ್ನು ಇರಾನ್ನ ಕರೆನ್ಸಿ ರಿಯಲ್ ಅಲ್ಲಿ ವ್ಯವಹಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿದೆ. ಇರಾನ್ನ ಬಹಳ ದೊಡ್ಡ ಶಕ್ತಿ ಅಂದ್ರೆ ಸದ್ಯದ ಮಟ್ಟಿಗೆ ಈ ಹರ್ಮುಜ್ ಜಲಸಂಧಿ. ಸೊ ಇಲ್ಲಿ ಒಂದು ಕಪಿಮುಷ್ಟಿಯನ್ನ ಸಾಧಿಸಿತ್ತು ಇರಾನ್. ಅಂದ್ರೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಯಾವುದೇ ಸಮಸ್ಯೆಯನ್ನ ಇರಾನ್ ಮಾಡಿರಲಿಲ್ಲ. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಕೆಂಡ ಕಾರ್ತಲೇ ಇತ್ತು. ಸೊ ಇನ್ಮುಂದೆ ಸಂಸದೀಯ ಭದ್ರತಾ ಆಯೋಗ ಒಂದು ಅನುಮೋದನೆಯನ್ನ ಮಾಡಿದೆ. ಇಲ್ಲಿ ಯಾವ ಹಡಗುಗಳು ಸಂಚಾರ ಮಾಡ್ತವೆ ಅವು ಈಗ ಟೋಲ್ ರೀತಿಯಲ್ಲಿ ದುಡ್ಡನ್ನ ಕಟ್ಟಬೇಕಾಗತ್ತೆ. ಸಂಸದ ಭದ್ರತಾ ಆಯೋಗ ಅನುಮೋದನೆಯನ್ನ ಕೊಟ್ಟಿದೆ. ಇರಾನ್ ಕರೆನ್ಸಿ ರಿಯಲ್ನಲ್ಲಿ ವ್ಯವಹಾರಕ್ಕೆ ಸಿದ್ಧತೆಗಳಾಗಿದೆ. ಇರಾನ್ ಯುದ್ಧ ಮುಂದುವರಿಸಬೇಕು ಅಂತ ಹೇಳಿ ರಷ್ಯಾ ಬಯಸ್ತಾ ಇದೆ. ಅಮೆರಿಕ ಇಸ್ರೇಲ್ ಮೇಲಿನ ಯುದ್ಧ ನಿಲ್ಲಲೇಬಾರದು, ರಷ್ಯಾ ಯುದ್ಧ ಮುಂದುವರಿಬೇಕು ಅಂತ ಹೇಳ್ತಿದೆ ಅಂತ ಜೆಲೆನ್ಸ್ಕಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಯಿಂದಲೂ ಕೂಡ ಜೆಲೆನ್ಸ್ಕಿ ರಷ್ಯಾ ವಿರುದ್ಧವಾಗಿ ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನ ಜಾಗತಿಕವಾಗಿ ಕೊಡ್ತಿರೋದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಅಂದ್ರೆ ಮೊನ್ನೆ ಹೇಳಿದ್ರು ಇರಾನ್ಗೆ ಅಮೆರಿಕದ ನೆಲೆಗಳು ಎಲ್ಲೆಲ್ಲಿದೆ, ಸೇನಾ ನೆಲೆಗಳು ಸೇರಿದಂತೆ ರಾಯಭಾರ ಕಚೇರಿಗಳು ಇದೆಲ್ಲ ಎಲ್ಲಿದೆ ಅಂತ ಸ್ಯಾಟಲೈಟ್ ಇಮೇಜ್ ಅದ್ರ ಮೇಲೆ ದಾಳಿ ಮಾಡೋಕೆ ಕೊಟ್ಟಿದ್ದೆ ರಷ್ಯಾ ಅಂತ ಹೇಳಿ. ಈಗ ಯುದ್ಧ ನಿಲ್ಲಿಸಬಾರ್ದು, ಮುಂದುವರಿಸಬೇಕು ಅಂತ ಹೇಳಿ ರಷ್ಯಾ ಬೆಂಬಲವಾಗಿ ನಿಂತಿದೆ ಇರಾನ್ಗೆ ಅಂತ ಹೇಳಿ ಜೆಲೆನ್ಸ್ಕಿ ಈ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡ್ತಿರೋದು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಜಾಗತಿಕವಾಗಿ ಓಪನ್ ಆಗಿ ಇರಾನ್ಗೆ ರಷ್ಯಾ ಬೆಂಬಲವನ್ನ ಸೂಚಿಸುತ್ತಾ ಈ ಸ್ಟೇಟ್ಮೆಂಟ್ ಆದ್ಮೇಲೆ ಅನ್ನುವಂತ ಕುತೂಹಲ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಇತ್ತೀಚಿನ ದಿನಗಳಲ್ಲಿ ನಾವು ಟ್ರಂಪ್ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ದೀವಿ. ಅದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪ್ರತಿದಿನ ಒಂದಿನ ನಾವು ನಾಶ ಮಾಡ್ಬಿಟ್ಟಿದೀವಿ, ಇನ್ನು ಉಗ್ರ ಅಂದ್ರೆ ನರಕ ತೋರಿಸ್ತೀವಿ, ಉಗ್ರ ರೀತಿಯಲ್ಲಿ ದಾಳಿ ಆಗುತ್ತೆ ಅಂತ ಒಂದ್ಸತಿ ಹೇಳ್ತಾರೆ, ಇನ್ನೊಂದ್ ಕಡೆ ಸಂಧಾನದ ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದ್ ಹೆಜ್ಜೆ ಹಿಂದೆ ಇಡೋದಕ್ಕೆ ಟ್ರಂಪ್ ಈಗ ನಿರ್ಧಾರಕ್ಕೆ ಬಂದಿದ್ದಾರಾ ತಮ್ಮ ನಿರ್ಧಾರದಿಂದ? ಎಕ್ಸಾಕ್ಟ್ಲಿ ಶರ್ಮಿತಾ, ಟ್ರಂಪ್ ನಡೆಯನ್ನು ನೋಡಿದರೆ ಎಲ್ಲೋ ಒಂದು ರೀತಿ ಸೋಲು ಒಪ್ಕೊಂಡಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಡಬಲ್ ಸ್ಟ್ಯಾಂಡರ್ಡ್ ಕೂಡ ಕಾಣಿಸ್ತಾ ಇದೆ. ಇನ್ನೇನು ಯುದ್ಧ ಮುಗೀತು, ನಾವು ನಿಲ್ಲಿಸ್ತೀವಿ ಅಂತ ಸಾಕಷ್ಟು ಸ್ಟೇಟ್ಮೆಂಟ್ಗಳು ಹೊರಗಡೆ ಬರ್ತಾ ಇದೆ. ಆದರೆ ಇರಾನ್ ಒಪ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ. ಇನ್ನೊಂದು ಕಡೆ ಏನೋ ರಷ್ಯಾ ಎಂಟ್ರಿ ಆಗಿರೋ ಥರ ಕಾಣಿಸ್ತಾ ಇದೆ. ಇವತ್ತೇನೋ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ರಷ್ಯಾ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕಂತ ಇರಾನ್ಗೆ ಸಪೋರ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಇರಾನ್ನಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಅಂದರೆ ಅಫಿಷಿಯಲ್ ಆಗಿ ಸಂಧಾನಕ್ಕೆ ಬರ್ತೀವಿ ಅಂತಕ್ಕಂಥದ್ದು ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ. ಯುದ್ಧವನ್ನು ಕಂಟಿನ್ಯೂ ಮಾಡುವಂಥ ಎಲ್ಲ ಲಕ್ಷಣಗಳಿದೆ ಇರಾನ್ ನೋಡಿದರೆ. ಯಾಕೆಂದರೆ ಇರಾನ್ನೇ ಇಸ್ರೇಲ್ ಏನು ಮೈ ಮೇಲೆ ಬಿದ್ದು ಇರಾನ್ ಯುದ್ಧ ಮಾಡ್ತಾ ಆ ಸಂದರ್ಭದಲ್ಲಿ ಅಮೆರಿಕ ಸಪೋರ್ಟ್ ಮಾಡಿದ್ದು ನೋಡಿದರೆ ಒಂದು ರೀತಿ ಇನ್ನೇನು ಇರಾನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಯುದ್ಧ ಗೆಲ್ಲೋ ತನಕ ನಿಲ್ಲಿಸೋದೇ ಇಲ್ಲ ಅಂತಕ್ಕಂಥದ್ದು ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ
ಕಳೆದ 2-3 ದಿನಗಳಿಂದ ಟ್ರಂಪ್ ಟ್ರೂತಲ್ಲಿ ಪೋಸ್ಟ್ ಮಾಡೋದು ಮತ್ತು ಬೇರೆ ಬೇರೆ ದೇಶಗಳ ಮೂಲಕ ಒತ್ತಡವನ್ನು ಏರೋದು ನೋಡಿದರೆ ಒಂದು ರೀತಿ ಟ್ರಂಪ್ ಕಳೆದ 3-4 ದಿನಗಳಿಂದ ಒಂದು ರೀತಿ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಲ್ಲ, ಗೆದ್ದೇ ತೀರ್ತೀವಿ ಅನ್ನೋಂತಹ ಹಠಕ್ಕೆ ಮತ್ತು ಛಲಕ್ಕೆ ಬಿದ್ದಂಗೆ ಕಾಣಿಸ್ತಿದೆ. ಅದರ ಮುಂದಿನ ಭಾಗವಾಗಿ ಹರ್ಮುಜ್ ಜಲಸಂಧಿ ಏನಿತ್ತು ಅಲ್ಲಿ ಹಡಗುಗಳಿಗೆ ಏನು ಟೋಲ್ನ ವಿಧಿಸ್ತಾ ಇದ್ರು, ಆ ಟೋಲ್ನ ಈಗ ಅವರ ಕರೆನ್ಸಿಯಲ್ಲಿ, ಇರಾನ್ ಕರೆನ್ಸಿ ಏನಿದೆ ಸೊ ಆ ಕರೆನ್ಸಿಯಲ್ಲೇ ಕೊಡಬೇಕು ಅಂತ. ಇದು ಒಂದು ರೀತಿಯ ನಮ್ಮತನವನ್ನು ನಾವು ಬಿಟ್ಕೊಡಲ್ಲ ಅನ್ನೋದು ಒಂದು ಎಚ್ಚರಿಕೆ ಸಂದೇಶ ರವಾನೆ ಮಾಡ್ದಂಗೆ ಆಗಿದೆ. ಏನು ಕೆಲವರು ಏನೋ ಡಾಲರ್ ಮೂಲಕ ಕೊಡ್ತಾ ಇದ್ರು ಟೋಲ್ ಫೀಸ್ನ, ಅದನ್ನು ಇಲ್ಲ ಆಗಲ್ಲ, ಅದು ರಿಯಲ್ನಲ್ಲೇ ಕೊಡಬೇಕು ಅಂತ ಹೇಳಿದರೆ ಹೀಗಾಗಿ ಇದು ಒಂದು ರೀತಿಯ ಗಲ್ಫ್ ರಾಷ್ಟ್ರ ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಗೆ ಒಂದು ರೀತಿಯ ಹೊಡೆತ ಬಿದ್ದಂಗೆ, ಅಂದರೆ ಕರೆನ್ಸಿ ಕನ್ವರ್ಷನ್ ಮಾಡೇ ಕೊಡಬೇಕಾಗತ್ತೆ ಒಂದು ನಿಟ್ಟಿನಲ್ಲಿ. ಹೀಗಾಗಿ ಅಮೇರಿಕ ಯಾವ ನಡೆಯನ್ನಿರುತ್ತೆ ಅಂದರೆ ಈ ಕ್ಷಣಕ್ಕೂ ಕೂಡ ಒಂದು ರೀತಿ ನಿಗೂಢ ಆಗಿದೆ. ಏನೋ ಯುದ್ಧ ನಿಲ್ಲಿಸ್ತೀವಿ ಅಂತಿದ್ದಾರೆ, ಒಂದು ಕಡೆ ಒಂದೊಂದು ಸುದ್ದಿ ಬರ್ತಾ ಇದೆ. ಏನೋ ಸುಮಾರು ಒಂದು 40,000 ಸೈನಿಕರಿದ್ದರು ಗಲ್ಫ್ ದೇಶಗಳಲ್ಲಿ, ಅಮೇರಿಕ ಎಲ್ಲೆಲ್ಲಿ ಸೇನಾ ನೆಲೆಗಳಿದೆ ಅಲ್ಲೆಲ್ಲ ಡೆಪ್ಲಾಯ್ ಮಾಡಿದ್ರು ಅಂತಿದ್ದಾರೆ. ಆದರೆ ನಿನ್ನೆಯಿಂದ ಬರ್ತಿರೋ ಸುದ್ದಿ ನೋಡಿದರೆ ಎಕ್ಸ್ಟ್ರಾ ಒಂದು 17,000-20,000 ಸೈನಿಕರನ್ನ ಅಡಿಷ್ನಲ್ ಆಗಿ ಕಳಿಸ್ತಿದ್ದಾರೆ ಅಂತಿದ್ದಾರೆ. ಮತ್ತು ಅಮೇರಿಕದಿಂದ ಒಂದಿಷ್ಟು ಸುದ್ದಿಗಳು ಬರ್ತಾ ಇದೆ. ಅಮೇರಿಕ ಏನು ಹರ್ಮುಜ್ ಜಲಸಂಧಿ ಇದೆ ಮತ್ತು ಕಾರ್ಗ್ ಇದೆ, ಅಲ್ಲಿ ದ್ವೀಪಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಒಂದು ರೀತಿ ವಿಫಲ ಆಗ್ತಾ ಇದೆ. ಅಂದರೆ ನೇರವಾಗಿ ಏರಿಯಲ್ ಸ್ಟ್ರೈಕ್ ಮೂಲಕ ಏನೇನು ಅಟ್ಯಾಕ್ ಮಾಡ್ತದೆ, ಪ್ರತಿ ಅಟ್ಯಾಕ್ಗಳನ್ನ ಕೂಡ ಏನೋ ಇರಾನ್ ಆ್ಯಂಟಿ ರಾಡರ್ ಸಿಸ್ಟಮ್ನ ಯೂಸ್ ಮಾಡಿ ಹೊಡೆದಾಗ್ತಿದ್ದಾವೆ. ಈ ಕಾರಣಕ್ಕಾಗಿ ಟ್ರಂಪ್ಗೆ ಹೊಸ ಕುತಂತ್ರಕ್ಕೆ ಮುಂದಾಗಿದೆ ಅಂತಕ್ಕಂಥ ಸುದ್ದಿ ಬರ್ತಾಯಿದೆ. ಏನದು ಅಂದರೆ ಸಬ್ಮರೀನ್ಗಳನ್ನ ಬಳಸಿ ಸಮುದ್ರದ ಒಳಗಡೆ ಬಚ್ಚಿಟ್ಕೊಂಡು ಡೈರೆಕ್ಟ್ ಕಾರ್ಗ್ ದ್ವೀಪವನ್ನು ಎಂಟ್ರಿ ಆಗೋಂಥದ್ದು, ಮತ್ತು ಕಾರ್ಗ್ ದ್ವೀಪದಲ್ಲಿ ಏನು ತೈಲ ಸಂಗ್ರಹಣಾ ಘಟಕಗಳಿದೆ ಸೊ ಅದನ್ನು ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥದ್ದು ಒಂದು ಸುದ್ದಿ ಬರ್ತಿದೆ. ಆದರೆ ಅಷ್ಟು ಈಸಿ ಅಲ್ಲ ಇರಾನ್, ಯಾಕೆಂದರೆ ಇರಾನ್ನ 90% ಏನೋ ಆದಾಯ ಇರೋದೇ ಕಾರ್ಗ್ ದ್ವೀಪದಲ್ಲಿ, ಅಲ್ಲಿ ಏನೋ ಸ್ಟಾಕ್ ಮಾಡಿದರೆ ಅನಿಲ್ಲ ಅದರದ್ದು. ಹಾಗಾಗಿ ಕಾರ್ಗ್ ದ್ವೀಪವನ್ನು ಅಷ್ಟು ಈಸಿಯಾಗಿ ಇರಾನ್ ಬಿಟ್ಕೊಡೋಕ್ಕೆ ಯಾವುದೇ ಸಾಧ್ಯತೆ ಇಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಇದೆ. ಹೀಗಾಗಿ ಪ್ರಮುಖವಾಗಿ ಮತ್ತು ಇನ್ನೊಂದು ಕಡೆ ಉಗ್ರರನ್ನ ಯೂಸ್ ಮಾಡ್ತಾ ಇದೆ ಇರಾನ್. ಪರೋಕ್ಷವಾಗಿ ನಾವು ನೋಡೋದಾದರೆ ಮೊನ್ನೆ ಏನೋ ಹೌತಿ ಉಗ್ರರು ಎಂಟ್ರಿ ಕೊಟ್ಟಿದ್ರು, ಸುಯೇಸ್ ಕಾಲುವೆಗೆ ಎಂಟ್ರಿ ಕೊಟ್ಟಿದ್ರು. ಸೊ ಅಲ್ಲಿ ಹಡಗುಗಳನ್ನೇನಾದರೂ ಬಂದ್ ಮಾಡಿದರೆ ಗಲ್ಫ್ ರಾಷ್ಟ್ರಗಳು ಮತ್ತು ಬೇರೆ ದೇಶಗಳಿಗೆ ಏನೇನೋ ಟ್ರಾನ್ಸ್ಪೋರ್ಟೇಷನ್ ಆಗ್ತಿತ್ತು ಅದು ಬಂದಾಗುತ್ತೆ. ಒಂದು ಕಡೆ ಹೌತಿ ಉಗ್ರರು, ಇನ್ನೊಂದು ಕಡೆ ಹಮಾಸು, ಮತ್ತು ಇನ್ನೊಂದು ಕಡೆ ಹಿಜ್ಬುಲ್ಲಾ, 3 ಉಗ್ರರನ್ನ ಅಮೆರಿಕದ ಮತ್ತು ಇಸ್ರೇಲ್ ಮೇಲೆ ಚೂ ಬಿಟ್ಟು ಅಮೆರಿಕಕ್ಕೆ ಮತ್ತು ಇಸ್ರೇಲ್ಗೆ ಪದೇ ಪದೇ ಕಿರಿಕಿರಿನ ಉಂಟು ಮಾಡುವಂಥ ಕೆಲಸಗಳು ಕಳೆದ 1 ವಾರದಿಂದ ನಡೀತಿದೆ. ಹೀಗಾಗಿ ಅಮೆರಿಕಕ್ಕೆ ಒಂದು ಕಡೆ ನೇರವಾಗಿ ಎಲ್ಲೋ ಒಂದು ರೀತಿ ಯುದ್ಧವನ್ನು ಎದುರಿಸೋದಕ್ಕೆ ಟ್ರಂಪ್ಗೆ ಕಷ್ಟ ಆಗ್ತಿದೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕಾಗಿ ಅವರು ಬೇರೆ ಬೇರೆ ದೇಶಗಳ ಮೂಲಕ ಒಂದಿಷ್ಟು ಒತ್ತಡ ಇರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಟ್ರಂಪ್ ಒಂದು ಟ್ವೀಟನ್ನು ನೋಡಿದ್ರೆ ಪೋಸ್ಟ್ ಮಾಡಿ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ, ಸಾಕಷ್ಟು ವಿರೋಧ ದೇಶಗಳೇನಿದ್ವು, ನಮ್ಮ ಶತ್ರುಗಳಿದ್ವು, ಆ ದೇಶಗಳನ್ನ ಸಾಕಷ್ಟು ವರ್ಷಗಳಿಂದ ಮಾತಾಡ್ತಿರಲಿಲ್ಲ. ಆದರೆ ಈಗ ಆ ದೇಶಗಳ ಜೊತೆ ಮಾತಾಡುವಂಥ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಆ ದೇಶಗಳ ಮೂಲಕ ಇರಾನ್ ಮೇಲೆ ಯುದ್ಧವನ್ನು ನಿಲ್ಲಿಸುವಂತಹ ಪ್ರಯತ್ನಕ್ಕೆ ಒತ್ತಡ ಆಗ್ತಿದ್ದಾರೆ. ಹಾಗಾಗಿ ಇರಾನು ಇಸ್ರೇಲ್ ಮಾತಾಗಲಿ ಅಥವಾ ಅಮೆರಿಕ ಮಾತಾಗಲಿ ಅಥವಾ ರಷ್ಯಾ ಮಾತಾಗಲಿ ಕೇಳುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಇರಾನ್ಗೆ ಪರೋಕ್ಷವಾಗಿ ರಷ್ಯಾದ ಸಪೋರ್ಟ್ ಇದೆ, ಚೀನಾ ಸಪೋರ್ಟ್ ಇದೆ, ಮತ್ತು ಮಿತ್ರ ರಾಷ್ಟ್ರಗಳು, ಭಾರತ ಅಂತ ರಾಷ್ಟ್ರಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಇರಾನ್ ನಡೆದುಕೊಳ್ತಿದೆ. ಇರಾನ್ಗೆ ಪ್ರಮುಖವಾಗಿ ಇಲ್ಲಿ ಶತ್ರು ಕಾಣಿಸ್ತಿರೋದು ಪ್ರಮುಖವಾಗಿ ಒಂದು ಅಮೆರಿಕ ಮತ್ತು ಇಸ್ರೇಲ್. ಅದನ್ನು ಬಿಟ್ಟರೆ ಬೇರೆ ದೇಶಗಳಿಗೆ ಏನೇನು ಸಪ್ಲೈ ಆಗಬೇಕು ಅದೆಲ್ಲ ಸ್ಮೂತಾಗಿ ವಿದೇಶಾಂಗ ನೀತಿಯನ್ನು ಅನುಸರಿಸಿ ಹಾಗೇನೆ ಏನೇನು ಸಪ್ಲೈ ಆಗಬೇಕು ಎಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಹಾಗಾಗಿ ಬೇರೆ ದೇಶಗಳಿಂದ ಇರಾನ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳಿಲ್ಲ ಈಗ ಕಾಣಿಸ್ತಾ ಇರೋದು. ಹಾಗಾಗಿ ಒಂದು ರೀತಿಯ ಪರೋಕ್ಷವಾಗಿ ಬೆಂಬಲನೇ ಇದೆ. ಹಾಗಾಗಿ ಇಲ್ಲಿ ಏನೋ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಈ 2 ದೇಶಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ. ಕಳೆದ 2 ದಿನಗಳಿಂದ ಏನೋ ಅಮೆರಿಕ ಒಂದಿಷ್ಟು ದಾಳಿಯನ್ನು ಕಡಿಮೆ ಮಾಡಿದೆ. ಆದರೆ ಇವತ್ತು ನೋಡಿದರೆ ಬೆಳಗ್ಗೆ BBBM ಅಂದರೆ ಬಂಕರ್ ಬ್ಲಾಸ್ಟ್ ಮಾಡುವಂಥ ಏನೋ ಪ್ರಯತ್ನವನ್ನು ಬೆಳಗ್ಗೆಯಿಂದ ಮುಂದುವರಿಸಿದೆ. ಹೀಗಾಗಿ ಇಂಧನ ಘಟಕಗಳಿರ್ಬೋದು, ಪ್ಲಾಂಟ್ಗಳಿರ್ಬೋದು, ಮತ್ತು ನೀರಿನ ಶುದ್ಧೀಕರಣ ಘಟಕಗಳಿತ್ತು, ಹಾಗೆ ಈ ಥರದ್ದೆಲ್ಲ ಸಂಹಾರ ಮಾಡುವಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ. ಒಂದು ರೀತಿ ಅಮೆರಿಕ ತಾನು ಸೈಲೆಂಟಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದೆ. ಆದರೆ ಇಸ್ರೇಲು ನನ್ನ ಸಪೋರ್ಟಿಗೆ ಬಂದಿರತಕ್ಕಂಥ ಅಮೆರಿಕ ಸೈಲೆಂಟ್ ಆದರೆ ಸೊ ನನ್ನ ಮರ್ಯಾದೆ ಏನಾಗೋಣ ಅಂತಕ್ಕಂಥದ್ದು ನೆತನ್ಯಾಹು. ಹೀಗಾಗಿ ಟ್ರಂಪ್ ಮತ್ತು ನೆತನ್ಯಾಹು ನಡುವೆ ಒಂದು ರೀತಿಯ ಕಾನ್ಫ್ಲಿಕ್ಟ್ ಶುರುವಾಗಿದೆ. ಅಮೆರಿಕ ಒಂದು ಹೆಜ್ಜೆ ಏನಾದರೂ ಯುದ್ಧದಿಂದ ಹಿಂದೆ ಸರಿದ್ರೆ ಇಸ್ರೇಲ್ ನಡೆ ಏನು ಅಂತಕ್ಕಂಥ ತುಂಬ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಅಮೆರಿಕದ ದೊಡ್ಡ ಬಲ ಇದೆ ಅನ್ನೋ ಕಾರಣಕ್ಕೆ ಇಸ್ರೇಲು ಇರಾನ್ ಮೇಲೆ ಸಾಕಷ್ಟು ಬಾರಿ ದಾಳಿ ಮಾಡಿರ್ತಕ್ಕಂಥದ್ದು. ಮತ್ತು ಯುದ್ಧವನ್ನು ಗೆಲ್ಲಬೇಕು, ಯುದ್ಧವನ್ನೇನಾದರೂ ಗೆಲ್ತೀವಿ ಅಂತ ಇಸ್ರೇಲ್ಗಿದ್ರೆ ಅದು ಅಮೆರಿಕದ ಬಲದಿಂದ ಮಾತ್ರ. ಹೀಗಾಗಿ ನೆತನ್ಯಾಹು ಕೂಡ ಒಂದು ರೀತಿ ಟೆನ್ಷನ್ ಆಗಿದೆ. ಅಮೆರಿಕ ಕಳೆದ 2-3 ದಿನಗಳಿಂದ ನೋಡಿದ್ರೆ ಟ್ರಂಪ್ ಒಂದು ರೀತಿ ಯುದ್ಧವನ್ನು ನಿಲ್ಲಿಸ್ತೀವಿ ಒಂದು ರೀತಿ ಸಂಧಾನಕ್ಕೆ ಬರಲಿ ಅಂತ ಹೇಳ್ತಿದ್ರೆ, ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಹೀಗಾಗಿ ಈ ವಿಚಾರ ಇಸ್ರೇಲ್ ಮತ್ತು ಅಮೆರಿಕ ತಾರಕಕ್ಕೇರೋದಕ್ಕೆ ಕಾರಣ ಹರ್ಮುಜ್ ಜಲಸಂಧಿಯಲ್ಲಿ ಇಷ್ಟು ದಿನ ಒಂದು ಚರ್ಚೆಗಳಾಗ್ತಿತ್ತು. ಅಂದ್ರೆ ಟೋಲ್ ಮಾದರಿಯಲ್ಲಿ ಕರೆನ್ಸಿಗಳನ್ನ ಕೊಡಬೇಕಾದಿತ್ತು ಅಂತ ಹೇಳಿ. ಸೊ ಅದೀಗ ಅನುಮೋದನೆ ಮಾಡಿದೆ ಇರಾನ್. ಹಾಗಾಗಿ ಈಗ ಜಾಗತಿಕವಾಗಿ ಎಫೆಕ್ಟ್ ಆಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಟ್ರಂಪ್ ಮನವಿ ಮಾಡಿದ್ರು ಕೂಡ ಈ ಹಿಂದೆನೂ ಅವ್ರು ಹೇಳಿದ್ದು ನಮ್ಮ ಪಾತ್ರ ಏನೂ ಇಲ್ಲ, ಅಮೆರಿಕಾನೇ ಕಾಲ್ ಕೆರ್ಕೊಂಡು ಬಂತು, ದಾಳಿ ಮಾಡ್ತು, ಫಸ್ಟ್ಗೆ ಯುದ್ಧವನ್ನ ಶುರು ಮಾಡ್ತು, ಇವಾಗ ನಮ್ಮನ್ನು ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳ್ತಿರೋದ್ರಿಂದ ಇದಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಿತ್ತು. ಈಗ ಜಾಗತಿಕವಾಗಿ ಸಮಸ್ಯೆ ಆಗೋದ್ರಿಂದ ಹರ್ಮುಜ್ ಜಲಸಂಧಿಯಲ್ಲಿ ಸೊ ಅಮೆರಿಕ ಏನು ಮಾಡುತ್ತೆ, ಉಳಿದಂಥ ದೇಶಗಳು ಏನು ಮಾಡುತ್ತೆ?
ಶರ್ಮಿತಾ, ಬೇರೆ ದಾರಿ ಇಲ್ಲ ಈಗ ಅಮೆರಿಕಕ್ಕೆ. ಯಾಕೆಂದರೆ ಜಾಗತಿಕ ದೇಶಗಳೆಲ್ಲ ಅಮೆರಿಕದ ಮೇಲೆ ಒತ್ತಡ ಜಾಸ್ತಿ ಇರ್ತಕ್ಕಂಥದ್ದು. ಅಂದರೆ ಕೇವಲ 3 ದೇಶಗಳ ನಡುವೆ ಯುದ್ಧ ನಡೀತಿದ್ರು ಕೂಡ ಅದು ಎಫೆಕ್ಟ್ ಗಲ್ಫ್ ರಾಷ್ಟ್ರಗಳು ಮತ್ತು ಯುರೋಪ್ ಖಂಡಗಳಿಗೆ ಕೂಡ ಸಾಕಷ್ಟು ವ್ಯಾಪಿಸಿದೆ. ಹೀಗಾಗಿ ಸುಮಾರು 15 ದಿನದಿಂದನೇ ಟ್ರಂಪ್ ಹೇಳಿದರು, ನೇನು G7 ರಾಷ್ಟ್ರಗಳು ಒಂದು ರೀತಿ ಯುದ್ಧವನ್ನು ನಿಲ್ಲಿಸೋದಕ್ಕೆ ನಮ್ಮ ಮೇಲೆ ಒತ್ತಡ ಇರ್ತಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂದರೆ ಸುಮಾರು 15 ದಿನಗಳ ಹಿಂದೆನೇ ಟ್ರಂಪ್ಗೆ ಒಂದು ರೀತಿ ಯುದ್ಧ ಸಾಕಾಗಿದೆ, ನಿಲ್ಲಿಸ್ಬೇಡ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು. ಆದರೆ ಇದು ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ಇರಾನ್ ಈ ಕಡೆಯಿಂದ ಅಟ್ಯಾಕ್ ಮಾಡ್ತಾನೆ ಇದೆ. ಈ ಕಾರಣಕ್ಕಾಗಿ ಟ್ರಂಪ್ಗೆ ತಾನಾಗ್ತಾನೆ ಏಕದಮ್ ಯುದ್ಧವನ್ನು ನಿಲ್ಲಿಸಿದರೆ ಒಂದು ರೀತಿ ಪರೋಕ್ಷವಾಗಿ ನಾನೇ ಶರಣಾದೆ ಅನ್ನೋ ಸಂದೇಶ ಇಡೀ ಜಗತ್ತಿಗೆ ಸಾರುತ್ತೆ. ಅಂದರೆ ವಿಶ್ವದಲ್ಲಿ ದೊಡ್ಡಣ್ಣ ಅಂತ ಕರ್ಸ್ಕೊಂಡ್ರು ಅಮೆರಿಕಕ್ಕೆ ಏನಾದರೂ ಯುದ್ಧ ತಾನೇ ನಿಲ್ಲಿಸ್ತೆ ಅಂದರೆ ಒಂದು ರೀತಿ ಮುಜುಗರ. ಹಾಗಾಗಿ ಯಾವುದೇ ಅಂದರೆ ಇರಾನ್ನೇ ಫಸ್ಟ್ ಯುದ್ಧ ನಿಲ್ಲಿಸಲಿ, ಒಂದು ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿ, ಆಮೇಲೆ ನಾವು ನೋಡೋಣ ಅಂತಕ್ಕಂಥ ಮನಸ್ಥಿತಿಲಿದ್ದಾರೆ. ಹೀಗಾಗಿ ಮತ್ತೆ ಗಲ್ಫ್ ರಾಷ್ಟ್ರಗಳು ಮತ್ತು ಬೇರೆ ದೇಶಗಳನ್ನ ಗಮನಿಸ್ತಾ ಇದ್ರೆ ನಾನು ಹೇಳ್ತಾ ಇದ್ದೆ, ಸಾಕಷ್ಟು ನಷ್ಟ ಆಗ್ತಾ ಇದೆ. ಅಂದರೆ ಆಮದು ರಫ್ತುಗಳಲ್ಲಿ ಇಂತ ಹೋಗುತ್ತೆ. ಅಂದರೆ ಭಾರತ ಅಂತ ದೇಶಗಳಿಂದ ನೋಡಿ ನಮ್ಮ ದೇಶದಿಂದ ಸಾಕಷ್ಟು ತರಕಾರಿ ರಫ್ತಾಗ್ತಾ ಇಲ್ಲ, ಮತ್ತು ಏನೋ ಅಕ್ಕಿ ಕೂಡ ರಫ್ತಾಗ್ತಿಲ್ಲ, ಸಾಕಷ್ಟು ಸ್ಟಾಕ್ ಇಲ್ಲೇ ಇದೆ. ಹಾಗಾಗಿ ನಾವು ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೋಡಿದ್ರೆ ಟೊಮೊಟೊ ಮತ್ತು ಇತರ ತರಕಾರಿ ಬೆಳೆಗಳ ರೇಟ್ ಸಾಕಷ್ಟು ಬಿದ್ದೋಗಿದೆ. ಅಂದರೆ ಏನೋ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ, ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಸಾಕಷ್ಟು ತರಕಾರಿ ನಷ್ಟವಾಗ್ತಾ ಇದೆ ಇಲ್ಲಿ. ಮತ್ತು ಗಲ್ಫ್ ರಾಷ್ಟ್ರಗಳಿಂದ ಮತ್ತೇನೋ ತೈಲ ಮತ್ತು ಗ್ಯಾಸ್ ಏನು ತರಿಸ್ಕೊಂತಿದ್ವಿ ಅದರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಆಟೋ ಗ್ಯಾಸು ಸುಮಾರು 40 ರೂಪಾಯಿ kg ಜಾಸ್ತಿ ಆಗಿದೆ ಆಟೋ ಗ್ಯಾಸ್ ನೋಡೋದಾದರೆ. ಮತ್ತು ಸಿಲಿಂಡರ್ ಕೂಡ ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಅಲ್ಲಿ 15 ದಿನ ಆಯ್ತು. ಈಗ ಡೊಮೆಸ್ಟಿಕ್ ಸಿಲಿಂಡರ್ ಮಾತ್ರ ಸಪ್ಲೈ ಮಾಡ್ತಿದ್ದಾರೆ. ಮತ್ತು ಶೇರ್ ಮಾರ್ಕೆಟ್ ನೋಡಿದ್ರೆ ಅಲ್ಲೂ ಸುಮಾರು ಒಂದು 40 ಲಕ್ಷ ಕೋಟಿ ಏನೋ ನಷ್ಟ ಆಗಿದೆ ಶೇರ್ ಮಾರ್ಕೆಟಲ್ಲಿ. ಹೀಗಾಗಿ ಕೇವಲ 3 ರಾಷ್ಟ್ರಗಳಿಗೆ ಗಲ್ಫ್ ದೇಶ ಮತ್ತು ಯುರೋಪ್ನ ಸಾಕಷ್ಟು ದೇಶಗಳಿಗೆ ನಷ್ಟ ಆಗ್ತಾ ಇದೆ. ಹೀಗಾಗಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಪಾಕಿಸ್ತಾನ, ಈಜಿಪ್ಟು ಈ ಥರದ ದೇಶಗಳು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾ ಇದ್ವು. ಇಸ್ಲಾಮಾಬಾದಲ್ಲಿ ಇನ್ನೇನು ಒಂದು ಮೀಟಿಂಗ್ ಆಗುತ್ತೆ, ಅಲ್ಲಿ ಸಂಧಾನ ಸಕ್ಸಸ್ ಆಗುತ್ತೆ, ಯುದ್ಧ ನಿಂತೋಗುತ್ತೆ ಅಂತಿದ್ರು. ಆದರೆ ಕಳೆದ 2-3 ದಿನಗಳನ್ನು ನೋಡಿದರೆ ಪಾಕಿಸ್ತಾನ ಸಂಧಾನದ ವೇದಿಕೆಯಿಂದ ಒಂದು ಹೆಜ್ಜೆ ಹಿಂದಿಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಇದು ಟ್ರಂಪ್ ಒಂದು ಕಡೆಯಿಂದ ಅಂದರೆ ಸಪೋರ್ಟಿಗೆ ಯಾವ್ಯಾವ ಯುದ್ಧ ನಿಲ್ಲಿಸಬೇಕು ಅಂತ ಮುಂದಾಗ್ತಿದ್ದು, ಆ ದೇಶಗಳು ಸದ್ಯಕ್ಕೆಲ್ಲ 2 ದಿನದಿಂದ ಸೈಲೆಂಟ್ ಆಗಿದೆ. ಹಾಗಾಗಿ ಟ್ರಂಪಿಗೆ ಏಕಪಕ್ಷೀಯವಾಗಿ ಯುದ್ಧ ನಿಲ್ಲಿಸಬೇಕು ಅಂತಕ್ಕಂಥ ಒಂದೇ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಬೇರೆ ದೇಶಗಳು ಅಮೆರಿಕಕ್ಕಾಗಲಿ ಇಸ್ರೇಲ್ಗಾಗಲಿ ಸದ್ಯಕ್ಕೆ ಸಪೋರ್ಟ್ ಮಾಡ್ತಿರೋದು ಕಳೆದ 2 ದಿನಗಳಿಂದ ಕಾಣ್ತಿಲ್ಲ ಶರ್ಮಿತಾ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದ್ರೆ ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅದರ ಎಫೆಕ್ಟ್ ಆಗ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿಯವರು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಸಿಗದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಿಲಿಂಡರ್ಗೋಸ್ಕರ ಜನ ಸರತಿ ಸಾಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಸೌಮ್ಯ ಕೇಶವ ದೇಗುಲದ ಮುಂದೆ ಗ್ಯಾಸ್ಗೋಸ್ಕರ ಕ್ಯೂ ನಿಂತ್ಕೊಂಡಿದ್ದಾರೆ. ಏಜೆನ್ಸಿಯಿಂದ ಕಾಳಸಂತೆಗೆ ಮಾರಾಟ ಆಗ್ತಿದೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ಬುಕ್ ಮಾಡಿದೀವಿ ಆದ್ರೆ ನಮಗೆ ಗ್ಯಾಸ್ ಕೊಡ್ತಾ ಇಲ್ಲ, ಏಜೆನ್ಸಿ ಅವರು ಕಳ್ಳಾಟ ಮಾಡ್ತಾ ಇದ್ದಾರೆ, ಅದನ್ನ ಬೇರೆಯವರಿಗೆ ಮಾರ್ಕೊಳ್ತಾ ಇದ್ದಾರೆ ಜಾಸ್ತಿ ರೇಟ್ಗೆ. ಈ ಸಂದರ್ಭವನ್ನ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಏಜೆನ್ಸಿ ಮುಂದೆ ಬಂದಿದ್ದಾರೆ, ನಾವು ಬುಕ್ ಮಾಡಿದೀವಿ ಆದ್ರೂ ಸರಿಯಾದ ಸಮಯಕ್ಕೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಯಾಕೆ ಅಂತ ಹೇಳಿ ಅಲ್ಲಿ ಬಂದು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ, ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ. ಏಜೆನ್ಸಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಇನ್ನೇನೋ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ, ಆದ್ರೆ ಇವರು ಬೇರೆಯವರಿಗೆ ಕಾಳಸಂತೆಯಲ್ಲಿ ಜಾಸ್ತಿ ರೇಟಿಗೆ ಮಾರ್ತಿದ್ದಾರೆ ಅಂತ ಹೇಳಿ ಜನ ಆರೋಪ ಮಾಡಿದ್ದಾರೆ. ಇವಾಗ ಗ್ಯಾಸ್ಗೋಸ್ಕರ ದಿನಂಪ್ರತಿ ಬೆಳಿಗ್ಗೆ 5 ಗಂಟೆಗೆಲ್ಲ ಬಂದು ಸರತಿ ಸಾಲಲ್ಲಿ ನಿಂತ್ಕೋಬೇಕು ಅಂದ್ರೆ ಆ ಇಡೀ ದಿನದ ಕೆಲಸನೇ ಹೋಗ್ಬಿಡುತ್ತೆ. ಕೆಲಸ ಕಾರ್ಯ ಬಿಟ್ಟು ಗ್ಯಾಸ್ಗೋಸ್ಕರ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಆದ್ರೂ ಏಜೆನ್ಸಿ ಅವರು ಕಳ್ಳಾಟ ಮಾಡ್ತಿದ್ದಾರೆ ಅಂತ ಹೇಳಿ ಜನ ನಾಗಮಂಗಲದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಂಪಣ ಬೆಳಗ್ಗೆಯಿಂದ ದೇವಸ್ಥಾನ ಇನ್ನು LPG ಬೆಲೆ ಹೆಚ್ಚಳಕ್ಕೆ ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಗದಗ್ನ ಬಂಕ್ಗಳಿಗೆ ನುಗ್ಗಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಕ್ ಮಾಲೀಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ಕಿಡಿಕಾರ್ತಾ ಇದ್ದಾರೆ. ದರ ಏರಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಟೋ ಚಾಲಕರು ಆಗ್ರಹವನ್ನ ಮಾಡಿದ್ದಾರೆ. ಇಲ್ಲದೆ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಕಡೆ ಅಧಿಕಾರಿಗಳು ಹೋಗಿ ದಾಳಿ ಮಾಡಿ ಈ ರೀತಿ ಮಾಡಬೇಡಿ, ಕಷ್ಟ ಕಾಲದಲ್ಲಿ ಆಟೋ ಡ್ರೈವರ್ಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಹಿಂದಿನ ದರದಲ್ಲೇ ಕೊಡಿ ಅಂತ ಹೇಳಿದ್ರು ಕೂಡ ಕೆಲವು ಕಡೆ ಬಂಕ್ ಮಾಲೀಕರು ಜಾಸ್ತಿ ರೇಟಿಗೆ LPGಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ ನಮ್ಮ ಜೀವನೋಪಾಯ ಇದು, ಪ್ರತಿದಿನ ದುಡಿದ್ರೇನೆ ನಮಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯ, ಜೀವನ ನಡೆಸೋಕೆ ಸಾಧ್ಯ. ಇವ್ರು ಏಕಾಏಕಿ ರೀತಿ ಬೆಲೆ ಏರಿಕೆ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ನಗರದೊಳಗೆ ಆಟೋ ಚಾಲಕರಿಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗಿತ್ತು ಸರ್. ಎಲ್ಲೋ ಒಂದು ಕಡೆ ಯುದ್ಧ ನಡೆದ್ರೆ ನಮ್ಮ ಏನು ಗದಗ ಒಳಗೆ ಯುದ್ಧ ನಡೆದೈತೆ ಅನ್ನೋರ ಗತಿಗೆ ಇವತ್ತು ಗ್ಯಾಸ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗಾಕುಂತೈತಿ. ಇವತ್ತು 60 ರೂಪಾಯಿ ಇದ್ದಂಥ ಗ್ಯಾಸ್ 2 ರೂಪಾಯಿ 3 ರೂಪಾಯಿ ಹೆಚ್ಚಿಗೆ ಆಗಿ ಒಮ್ಮಕ್ಕಳೆ 15 ರೂಪಾಯಿ ಹೆಚ್ಚಿಗೆ ಆಗೈತೆ ಸರ್. 94-95 ಪೈಸೆ ಆಗೈತಿ, ಅಂದ್ರೆ 85 ರೂಪಾಯಿ ಆಗೈತೆ ಸರ್ ಈಗ ಗ್ಯಾಸ್ ರೇಟ್. ಈಗ ಇಂಥ ಸಮಯದೊಳಗೆ ನಮಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗೈತೆ ಸರ್. ಒಂದು ಕಡೆಗೆ ಬಾಡಿಗೆ ಇಲ್ಲ, ಈ ಕಡೆ ಮಕ್ಕಳದು ವಿದ್ಯಾಭ್ಯಾಸ. ಒಂದು ವಿದ್ಯಾಭ್ಯಾಸಕ್ಕೆ ಈಗ ನಾವು ಕೆಲವೊಂದು ಪ್ರೈವೇಟ್ ಸ್ಕೂಲಿಗೆ ಹಚ್ಚಿರ್ತೀವಿ, ಆ ಎಕ್ಸಾಮ್ ಟೈಮ್ನ್ಯಾಗ ಫೀ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಕುಂದಿಸ್ಕೊನಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ನಾವು ದುಡ್ಡು ಕಟ್ಟಬೇಕಂದ್ರೆ ದುಡಿಮಿಲ್ಲ ಸರ್. ಆಮ್ಯಾಗ ಗ್ಯಾಸ್ ರೇಟ್ನವ್ರು ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ರೇಟ್ ಏರಿಸ್ತಾ ಇದ್ದಾರೆ. ಆಮ್ಯಾಗ ಆ ಗ್ಯಾಸ್ನವ್ರು ನೋಡಿದ್ರೆ ಎಲ್ಲ ಕಡೆ 84 ಇದ್ರೆ ಅವ್ರದ್ದು 100 ರೂಪಾಯಿ ಆಗೈತೆ ಸರ್. 5 ಪೈಸೆ ಕಮ್ಮಿ, 99.95 ಮಾಡ್ಯಾರ ಸರ್. ಇಂಥ ಸಂದರ್ಭದೊಳಗೆ ಒಬ್ಬೊಬ್ಬರು ಒಂದೊಂದು ಈ ರೀತಿ ನಮ್ಮ ಮ್ಯಾಗ ಬರೀ ಹಾಕ್ಕೊಂತ ಹೋದ್ರೆ ನಾವು ಎಲ್ಲಿ ಹೋಗ್ಬೇಕು? ಆಟೋ ಚಾಲಕರು ಮುಂದಿನ ದಿನಮಾನದೊಳಗೆ ಭಾಳ ಕೆಟ್ಟ ಪರಿಸ್ಥಿತಿ ಬಂದು ನಾವು ಎಲ್ಲರ ಹೊರಗಡೆ ಕೂಲಿನಲ್ಲಿ ಮಾಡಬೇಕಿಲ್ಲ, ದರೋಡೆ ಮಾಡ್ಬೇಕು ಆ ಲೆಕ್ಕಕ್ಕೆ ಬಂದುಬಿಟ್ಟೆ ಸಾಹೇಬ್ರೀಗ. ಗ್ಯಾಸ್ ಭಾಳಿಂದ ಹೆಚ್ಚಿಗೆ ಆಗ್ಬಿಟ್ಟೈತೆ ಸರ್. ಈಗ ಒಂದು ಗ್ಯಾಸ್ಗೆ ಹೋದ್ರೆ ಸರ್, ಫಸ್ಟ್ ನಾವು ಒಂದು ಸತ ಹಾಕಿಸ್ಬೇಕಂದ್ರೆ 60 ರೂಪಾಯಿ ಐತೆ ಸರ್. 59 ರೂಪಾಯಿ 50 ಪೈಸೆ ಐತೆ ಸರ್. ಈಗ ಒಮ್ಮಿದ್ದೊಮ್ಮಕ್ಕಲೇ ಅವರು ಏನು 4 ರೂಪಾಯಿ ಹೆಚ್ಚಿಗೆ ಮಾಡಿ ಆಮೇಲೆ ಮತ್ತೆ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದು ಹೆಚ್ಚಿಗೆ ಆಗತ್ತಲ್ಲ ಸರ್. ನಮ್ಮ ಆಟೋದವ್ರಿಗೆ ಭಾಳ ಕಷ್ಟ ಆಗುತ್ತೆ ಸರ್. 4 ರೂಪಾಯಿ ಹೆಚ್ಚಿಗೆ ಆದ್ರೆ ಏನು ಅನ್ಸಂಗಿಲ್ಲ ಸರ್. ಒಮ್ಮಕ್ಕಲೇ 15 ರೂಪಾಯಿ ಹೆಚ್ಚಿಗೆ ಏರಿಸ್ಬಿಟ್ರೆ ಸರ್, ಅದು ನಮಗೆ ಭಾಳ ತ್ರಾಸ ಆಗ್ಬಿಟ್ಟೆ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೊಡ್ಬೇಕಂದ್ರೆ ಇದು ಮಾಡ್ತಾರೆ ಸರ್. ಮತ್ತು ಅವ್ರಿಗೆ ಹೆಚ್ಚಿಗೆ 20 ರೂಪಾಯಿ ಕೇಳ್ಬೇಕಂದ್ರೆ ಇಲ್ಲಪ್ಪ ನಾವು ಕೊಡೋದು ಎಷ್ಟಾಗತ್ತೆ ಅಂತಂದು ಹೇಳ್ತಾರೆ ಸರ್. ಮತ್ತು ಈಗ ನಾವು ಅವ್ರಿಗೆ ದೂರ ಇರ್ತೇವೆ ಸರ್, ಅವ್ರಿಗೆ ಬಾಡಿಗೆ ಹೆಚ್ಚಿಗೆ ಹೇಳೋಕ್ಕೂ ಬರಲ್ಲ ಸರ್. ಈಗೇನು ಹೆಚ್ಚಿಗೆ ಹೇಳ್ಬಿಟ್ರೆ ನಮ್ಗೆ ಒಳ್ಳೆ ಇದು ಮಾಡಿಬಿಡ್ತಾರೆ ಸರ್. ನೀವು ಆಟೋದವರೆಲ್ಲ ಹಿಂಗೆ ಮಾಡಿದ್ರೆ ಜಾಸ್ತಿ ರೊಕ್ಕ ಇಸ್ಕೊಂತಾರೆ ನಮ್ಮ ಕಡೆಯಿಂದ ಅಂತಂದು ಹೇಳ್ತಾರೆ ಸರ್. ಇಲ್ಲಿ ಗ್ಯಾಸ್ ರೇಟ್ ಹೆಚ್ಚಿಗೆ ಆಗಿದೆ ಯಾರಿಗೂ ಗೊತ್ತಾಗಲ್ಲ ಸರ್. ಈಗ ಸರ್ಕಾರಕ್ಕೆ ಹೇಳ್ಬೇಕಂತಂದ್ರೆ ಸರ್ಕಾರದವ್ರು ನಮ್ಮ ಆಟೋದವ್ರದ್ದು ಇದನ್ನೇ ಕೇಳಿಸ್ಕೊಳ್ಳಿ ಸರ್ಕಾರದವ್ರು ನಮ್ಮ ಕೂಗು ಯಾರು ಕೇಳಿಸ್ಕೊಳವಲ್ರಿ. ಆಟೋದವ್ರ ಕೂಗು ಅಂತಂದ್ರೆ ಏನೋ ಒಂದು ನಾಯಿ ಇದಾದಂಗೆ ಆಗ್ಬಿಟ್ಟೈತೆ ಸರ್ ನಮ್ದು. ಮಾರ್ಚ್ ತಿಂಗಳೊಳಗೆ ಮೊದಲ 59 ರೂಪಾಯಿ ಲೀಟ್ರ್ ಗ್ಯಾಸ್ ಇತ್ತು, ಆಮ್ಯಾಗ 64 ಆಯ್ತು, ಆಮ್ಯಾಗ 74 ಆಯ್ತು, ಆಮ್ಯಾಗ 84 ಆಯ್ತು. ಈಗ ಒಮ್ಮೆದೊಮ್ಮಕ್ಲೇ 99.9 ಪೈಸೆ ಆಗಿದೆ. ಹಿಂಗಾದ್ರೆ ನಮ್ಮ ಆಟೋದ್ರ ಪರಿಸ್ಥಿತಿ ಯಾರು ಕೇಳೋರು? ಯಾರೂ ಇಲ್ಲ. ಈಗ ಪ್ಯಾಸೆಂಜರ್ಗೆ 20 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾರು ಕೊಡಲ್ಲ. ಇಲ್ಲಪ್ಪ 10 ರೂಪಾಯಿ ತಗೋ 20 ರೂಪಾಯಿ ತಗೋ ಅಂತ ಅಷ್ಟೇ ಹೇಳ್ತಾರೆ. ಯಾರಿಗೂ ಬಾಡಿಗೆ ಹೇಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಮ್ಗೈತಿ. ಈಗ ನಾವು ಇಷ್ಟೆಲ್ಲ ಕ್ಯೂ ಹಚ್ಕೊಂಡು 1 ತಾಸು ಆಯ್ತು ಇಲ್ಲಿ ನಿಂತು, ಇನ್ನಾದರೂ ಬೋಣಿಗಿಲ್ಲ ನಮ್ಮ ಆಟೋದ್ದು. ಗ್ಯಾಸಿಂಗ್ ರೇಟ್ ಜಾಸ್ತಿ ಆದ್ರೆ ಮೈಲೇಜ್ ಕೊಡೋದು 16 ಮೈಲೇಜ್ ಕೊಡ್ತಾವೆ ನಮ್ಮ ಆಟೋ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಆಟೋ LPGಗಾಗಿ ಪರದಾಟವನ್ನ ಪಡ್ತಾ ಇದ್ದಾರೆ. ಬರೋಬ್ಬರಿ 4ಕ್ಕೂ ಅಧಿಕ ಬಂಕ್ಗಳು ಬಂದ್ ಆಗಿವೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಬೆಲೆ ಏರಿಕೆಗೆ ಬಂಕ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. 4ಕ್ಕೂ ಅಧಿಕ ಬಂಕ್ಗಳು ಬಂದ್ ಆಗಿದೆ. ಎಲ್ಲಿ ಸ್ಟಾಕ್ ಇದೆ LPG ಅಲ್ಲಿ ಮಾಲೀಕರು ಅದನ್ನ ದುಬಾರಿ ಮಾಡಿದ್ದಾರೆ, ಅಂದ್ರೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಸಹಜವಾಗಿ ಇದಕ್ಕೆ ಆಟೋ ಡ್ರೈವರ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತ, ಆಹಾರ ಇಲಾಖೆ ವಿರುದ್ಧವೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೇ ಪರಿಸ್ಥಿತಿ ಇದೆ. ಬರೋಬ್ಬರಿ 4ಕ್ಕೂ ಅಧಿಕ ಬಂಕ್ಗಳು ಬಂದಾಗಿದೆ. LPG ಎಲ್ಲಿ ಸ್ಟಾಕ್ ಇದೆ ಆ ಬಂಕ್ಗಳ ಮುಂದೆ ಕ್ಯೂನಲ್ಲಿ ಈಗ ಆಟೋ ಚಾಲಕರು ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಬಟ್ ಇಲ್ಲಿ LPG ಹಾಕ್ಸಕ್ ಬಂದ್ರೆ ಮಾಲೀಕರು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಆಹಾರ ಖಾತೆ ಇಲಾಖೆಗೆ ಚಾಲಕರನ್ನ ಹಗರಣ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಬಹುತೇಕ ಕಡೆ ಆಟೋ ಚಾಲಕರದ್ದು ಇದೇ ಸಮಸ್ಯೆ ಆಗಿದೆ. ಸೊ LPG ಕೆಲವು ಕಡೆ ನೋ ಸ್ಟಾಕ್, ಬಂಕ್ಗಳು ಕ್ಲೋಸ್ ಮಾಡಿದ್ದಾರೆ. ಇರೋ ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನಕ್ಕೆ ಇದು ಬಂದಿದೆಯಾ? ತುಂಬಾ ಕಡೆ ದಾಳಿ ಮಾಡಿ ಹಳೆ ರೇಟ್ಗೆ ಮಾರಿ ಕಷ್ಟ ಆಗುತ್ತೆ ಆಟೋ ಡ್ರೈವರ್ಸ್ ಅಂತ ಹೇಳ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯಾರು ಕೇಳೋರು ಇಲ್ವಾ? ಶರ್ಮಿತಾ, ಇದು ಒಂದು ರೀತಿಯಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಸಂದರ್ಭದಲ್ಲಷ್ಟೇ ಆಹಾರ ಇಲಾಖೆ ಅಧಿಕಾರಿಗಳು ಕೆಲವೊಂದು ಕಡೆ ಪೆಟ್ರೋಲ್ ಬಂಕ್ ವಿಸಿಟ್ ಮಾಡಿದ್ದಾರೆ. DC ಅವರು ಸಹ ಖುದ್ದು ಅವರೇ ಕೆಲವೊಂದು ಬಂಕ್ಗಳಿಗೆ ವಿಸಿಟ್ ಮಾಡಿದ್ದಾರೆ ಅನ್ನೋದು ಹೊರತುಪಡಿಸಿದರೆ ಉಳಿದಂತೆ ಇಲ್ಲೇನು ಮುಖ್ಯವಾಗಿ ಏನಂದರೆ LPGನಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆಟೋ LPG ಏನಿದೆ ಅಲ್ಲಿ ಏನು ದರ ಏರಿಕೆ ದಿನೇ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ ಬಂಕ್ ಇರ್ಬೋದು, ಡೀಸೆಲ್ ಇದೇನು ಎಲ್ಲಿ ಕೇಂದ್ರ ಸರ್ಕಾರ ಏರಿಸಿದರೆ ಮಾತ್ರ ಏರಿಸುವಂತಹ ಕೆಲವೊಂದು ಖಾಸಗಿ ಬಂಕ್ಗಳಲ್ಲಿ ಮಾತ್ರ ಒಂದು ದರ ಏರಿಕೆ ನಾವು ಕಾಣಬಹುದಾಗಿದೆ. ಉಳಿದಂತೆ ಏನಂದರೆ ಆಟೋ LPG ಬೇಕಾಬಿಟ್ಟು ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು
ಇದು ಇದು ಇದೆ ಆರೋಪ ಇದೆ. ಮುಖ್ಯವಾಗಿ ಏನಂದರೆ ಇಲ್ಲಿ ಯುದ್ಧ ಆರಂಭಕ್ಕೂ ಮುಂಚೆ ಏನಂದರೆ 54 ರೂಪಾಯಿ ಪರ್ ಲೀಟ್ರ್ ಇತ್ತು. ಈಗ ಏನಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ 102 ರೂಪಾಯಿವರೆಗೂ ಸಹ ದರ ಏರಿಕೆ ಆಗಿದೆ. ಅಂದರೆ ಕೆಲವೊಂದು ಕಡೆ 82 ರೂಪಾಯಿ, ಕೆಲವೊಂದು ಕಡೆ 94 ರೂಪಾಯಿ, ಕೆಲವೊಂದು ಕಡೆ 99 ರೂಪಾಯಿ, ಕೆಲವೊಂದು ಕಡೆ 102 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಒಂದು ಕಡೆ ಅಂದರೆ ನಾರ್ಮಲ್ ಆಗಿ ಒಂದೇ ರೀತಿಯ ಒಂದು ದರ ಏರಿಕೆ ಮಾಡಬೇಕು, ಅದು ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ದರ ಏರಿಕೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಸ್ವಂತ ಒಂದು ಬ್ಲಾಕ್ನಲ್ಲಿ ಮಾರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನೋ ಒಂದು ಆಗ್ರಹ ಆಟೋ ಚಾಲಕರದಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಆಹಾರ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ. ಆ ಕಾರಣಕ್ಕಾಗಿಯೇ ಇವರು ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಮತ್ತು ಈಗಾಗಲೇ ಏನಂದರೆ 4ಕ್ಕೂ ಹೆಚ್ಚು ಬಂಕ್ಗಳು LPG ಬಂಕ್ಗಳು ಬಂದ್ ಆಗಿದ್ದಾವೆ. ಹಾಗಾಗಿ ಇರೋ ಬಂಕ್ಗಳ ಮೇಲೇ ಒತ್ತಡ ಬಿದ್ದಿದೆ. ಆ ಒಂದು ಏನು ಅಂದರೆ ಅನಿವಾರ್ಯವಾಗಿ ಹಾಕ್ಸ್ಲೇಬೇಕಾದಂಥ ಒತ್ತಡದಲ್ಲಿ ಏನು ಎಷ್ಟು ದರ ನಿಗದಿ ಮಾಡ್ತಾ ಇದ್ದಾರೆ ಅಷ್ಟು ದರಕ್ಕೆ ಒಂದು ಆಟೋ ಚಾಲಕರು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡಿರ್ತಿರುವಂಥ ಏನು ಗ್ಯಾಸ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಬೇಕನ್ನೋ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ಶರ್ಮಿತಾ, ಇನ್ನೊಂದು ಕಡೆ ಧಾರವಾಡದ ಕೋಚಿಂಗ್ ಸೆಂಟರ್ಗಳಿಗೆ ಗ್ಯಾಸ್ ಟ್ರಬಲ್ ಕಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಪರದಾಟವನ್ನ ಪಡಲಾಗ್ತಾ ಇದೆ. 20% ಪ್ರವೇಶ ಇಳಿಕೆಯಾಗಿದೆ ಇದರ ಪರಿಣಾಮ. ಈಗ ಬೇಡಿಕೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡ್ತಾ ಇಲ್ಲ. ಹೀಗೆ ಮುಂದುವರೆದರೆ ಕೋಚಿಂಗ್ ಸೆಂಟರ್ ಬಂದ್ ಆಗುತ್ತೆ ಅನ್ನೋ ಭೀತಿಯಲ್ಲಿ ಮಾಲೀಕರಿದ್ದಾರೆ. ಇಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಕಾಡ್ತಾ ಇದೆ. ಕೋಚಿಂಗ್ ಸೆಂಟರ್ಗಳಲ್ಲಿ 20% ಪ್ರವೇಶ ಇಳಿಕೆ ಮಾಡಿಬಿಟ್ಟಿದ್ದಾರೆ ಮಾಲೀಕರು. ಅಂದ್ರೆ ಇಲ್ಲಿ ಡಿಮ್ಯಾಂಡ್ ಇದೆ, ಇಲ್ಲ ಅಂತಲ್ಲ. ಅಡ್ಮಿಷನ್ ಮಾಡಿಸ್ಕೊಂಡ್ರು ಕೂಡ ಕೋಚಿಂಗ್ ಸೆಂಟರ್ಗಳಲ್ಲಿ ಈಗ ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ ಒಂದು ಕ್ಲಾರಿಟಿ ಇಲ್ಲ. ಗ್ಯಾಸ್ ಟ್ರಬಲ್ ಕಾಡ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಬೇಡಿಕೆ ಇದ್ರೂ ಕೂಡ ಹಾಗಾಗಿ ಪ್ರವೇಶವನ್ನ ಕೋಚಿಂಗ್ ಸೆಂಟರ್ಗಳಲ್ಲಿ ಕೊಡ್ತಾ ಇಲ್ಲ. ಧಾರವಾಡದಲ್ಲಿ ಕೋಚಿಂಗ್ ಸೆಂಟರ್ಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ಕಾಡ್ತಾ ಇದೆ. ಊಟದ ವ್ಯವಸ್ಥೆ ಮಾಡೋದಕ್ಕೆ ಪರದಾಟವನ್ನ ಪಡಲಾಗ್ತಾ ಇದೆ. ಕೋಚಿಂಗ್ ಸೆಂಟರ್ಗಳಿಗೂ ಕೂಡ ಈಗ ಗ್ಯಾಸ್ ಅಭಾವದ ಬಿಸಿ ತಟ್ತಾ ಇದೆ. ಈ ಸಿಲಿಂಡರ್ ಅಭಾವದಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದಿರ್ಬೋದು ಅಥವಾ ಒಳ್ಳೆಯ ಗುಣಮಟ್ಟದ ಆಹಾರ ಕೊಡಬೇಕಂದ್ರೆ ನಮಗೆ LPG ಭಾಳ ಇಂಪಾರ್ಟೆಂಟು. LPG ಪೂರೈಕೆ ಕಳೆದ 1 ತಿಂಗಳಿಂದ ಬಹುತೇಕ ಅಸ್ತವ್ಯಸ್ತ ಆಗ್ತಾಯಿದೆ. ಇದರಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ತೊಗೋಬೇಕಪ್ಪ ಅಂತಂದ್ರೆ ಈ LPG ಪೂರೈಕೆದ ಒಂದು ಟೆನ್ಷನ್ ಆಗ್ತಾಯಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನನ್ನೊಂದು ವಿನಂತಿ ಏನಪ್ಪ ಅಂತಂದರೆ, ನಮ್ಮ ಎಕ್ಸ್ಪೆಷಲಿ ಈ ವಿದ್ಯಾಕಾಶ ಇರ್ಬೋದು ಅಥವಾ ಈ ಶಿಕ್ಷಣ ಸಂಬಂಧಪಟ್ಟಂಥ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಇಲ್ಲಿ ಧಾರವಾಡದಾಗ ಭಾಳ ಅವ. 2 ಯೂನಿವರ್ಸಿಟಿ ಅವ, 100 ಕಾಂಪಿಟೇಟಿವ್ ಕ್ಲಾಸಸ್ ಅವೆ, ಸಾವಿರಾರು ಇದ್ರ ತಕ್ಕಂಗೆ ಇದ್ರ ಮೇಲೆ ಜೀವನ ನಡೆಸಕ್ಕಂಥ ಒಂದು ಜನಜೀವನ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಈ ಭಾಗಕ್ಕೆ ಹೆಚ್ಚಿನ ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿದ್ರೆ ನಾವಿನ್ನ ಇದನ್ನು ಚೆನ್ನಾಗೇ ಮಾಡ್ಕೊಂಡು ಹೋಗ್ಬೋದು. ಹೈದರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 21 ಲಕ್ಷ ಮೌಲ್ಯದ 414 ಗ್ಯಾಸ್ ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಅಭಾವ ಇದೆ, ಏಜೆನ್ಸಿಗಳ ಮುಂದೆ ಜನ ಬರ್ತಾ ಇದ್ದಾರೆ. ಆದ್ರೆ ಕಾಳಸಂತೆಯಲ್ಲಿ ದಂಧೆಕೋರರು ಇದನ್ನೇ ಹಿಂಗ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ನೋಡಿ. 21 ಲಕ್ಷ ಮೌಲ್ಯದ ಸಿಲಿಂಡರ್ಗಳನ್ನ ಸೀಸ್ ಮಾಡಲಾಗಿದೆ. ಇದನ್ನ ಅಕ್ರಮವಾಗಿ ಕೂಡಿಟ್ಟಿದ್ರು ಗ್ಯಾಸ್ ಸಿಲಿಂಡರ್ಗಳನ್ನ, ಅದನ್ನ ಸೀಸ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಒಟ್ಟು 10 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 2 ಲಾರಿ, 2 ಬೊಲೆರೋ, 3 ಆಟೋ ರಿಕ್ಷಾಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಈ ಗ್ಯಾಸ್ ಸಿಲಿಂಡರ್ ಅನ್ನ ಸಂಗ್ರಹ ಮಾಡಿಟ್ಟಿದ್ರು ಅಂತ ಹೇಳಿ ಮಾಹಿತಿ ಇದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ರು. ಮೆಟ್ರೋ ಗ್ಯಾಸ್ ಏಜೆನ್ಸಿ ಓನರ್ ಮೊಹಮ್ಮದ್ ಆಮೀರ್ ಸೇರಿದಂತೆ ಒಟ್ಟು 10 ಜನರನ್ನ ಬಂಧಿಸಲಾಗಿದೆ. ಪಂಜಾಗುಟ್ಟ ಸ್ಮಶಾನ ಪ್ರದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಶೇಖರಣೆ ಮಾಡಲಾಗಿತ್ತು. ಸದ್ಯ ಹೆಚ್ಚಿನ ತನಿಖೆಯನ್ನ ಈ ಪ್ರಕರಣದಲ್ಲಿ ಮಾಡಲಾಗ್ತಾ ಇದೆ. ರಂಗೇರಿದ ಬೈಲೆಕ್ಷನ್ ಸಮರ, ಕೈ ಕಮಲ ಪ್ರಚಾರ ಪರ್ವ. ಅಖಾಡಕ್ಕೆ ಸಿಎಂ, ಡಿಸಿಎಂ, ಭದ್ರಕೋಟೆಗಾಗಿ ಮತ ಶಿಕಾರಿ. ಬಿಜೆಪಿ ಘಟಾನುಘಟಿಗಳ ಮತಯಾಚನೆ, ಕೈಕೋಟೆ ಭೇದಿಸಲು ಕೇಸರಿ ರಣಕಹಳೆ. ಇದು ಮಿನಿ ಸಮರದ ಸ್ಟೋರಿ. ದಾವಣಗೆರೆ ದಕ್ಷಿಣ ಪ್ರಚಾರದ ಅಖಾಡಕ್ಕೆ ಜಮೀರ್ ಬರ್ತಾರಾ ಇಲ್ವಾ, ಈ ಕುತೂಹಲ ಇತ್ತು. ಯಾಕಂದ್ರೆ ಖುದ್ದಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಸದ್ಯಕ್ಕೆ ಕೇರಳ ಎಲೆಕ್ಷನ್ ಪ್ರಚಾರದಲ್ಲಿ ಜಮೀರ್ ಬ್ಯುಸಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮೋಸ್ಟ್ಲಿ ಅವ್ರು ಬರೋ ಡೌಟು ಅಂತಾನೂ ಚರ್ಚೆಗಳಿತ್ತು. ಬಟ್ ಫೈನಲಿ ಬೈಲೆಕ್ಷನ್ ಅಖಾಡಕ್ಕೆ ಸಚಿವ ಜಮೀರ್ ಎಂಟ್ರಿ ಆಗ್ತಾರೆ ಅಂತ ಹೇಳಿ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಏಪ್ರಿಲ್ 5ರಿಂದ 7ರವರೆಗೆ ಜಮೀರ್ ಮತಬೇಟೆಯನ್ನು ನಡೆಸ್ತಾರೆ, ಅಂದ್ರೆ ಪ್ರಚಾರದಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಏಪ್ರಿಲ್ 5ನೇ ತಾರೀಕು ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಏಪ್ರಿಲ್ 6 ಹಾಗೇನೆ 7ನೇ ತಾರೀಕು ಬಾಗಲಕೋಟೆಯಲ್ಲಿ ಮತಯಾಚನೆಯನ್ನ ಮಾಡ್ತಾರೆ. ದಾವಣಗೆರೆಯಲ್ಲಿ 1 ದಿನ ಮಾತ್ರ ಜಮೀರ್
ಪ್ರಚಾರವನ್ನ ಮಾಡ್ತಾರೆ. ಪ್ರಚಾರಕ್ಕೆ ಬರಲ್ಲ ಅನ್ನೋ ಸುದ್ದಿ ಮಧ್ಯೆ ನಾಡಿದ್ದು ಎಂಟ್ರಿ ಆಗ್ತಾ ಇದ್ದಾರೆ. ದಾವಣಗೆರೆಗೆ ಬರಲ್ಲ ಎಂಬ ಆರೋಪ ಹಾಗೂ ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಅಸಮಾಧಾನದಿಂದ ಕೇವಲ ಒಂದೇ ಒಂದು ದಿನ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯದಲ್ಲಿ ಅವರ ಆಪ್ತರ ಅಸಮಾಧಾನ ಕೂಡ ಭುಗಿಲೆದ್ದಿದೆ. ಅಂದ್ರೆ ನಮ್ಮ ನಾಯಕನಿಗೆ ಇಲ್ಲಿ ಅಪಮಾನ ಮಾಡಿದ್ದಾರೆ, ಅದರಲ್ಲೂ ಏಕವಚನ ಬಳಕೆ ಸೇರಿದಂತೆ ಪ್ರಚಾರದ ವಿಷಯದಲ್ಲೂ ಅಪಮಾನ ಮಾಡಿದ್ದಾರೆ ಅಂತೆಲ್ಲ ಆಕ್ರೋಶಗಳು ವ್ಯಕ್ತವಾಗಿತ್ತು. ಇನ್ನು ರಂಗೇರಿದೆ ದಾವಣಗೆರೆ ಬೈಲೆಕ್ಷನ್ ಅಖಾಡ. ಪಕ್ಷೇತರ ಅಭ್ಯರ್ಥಿ ಮನವೊಲಿಕೆಗೆ ನಲಪಾಡ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದಿಲ್ ಬಾಷಾ ಮನೆಗೆ ಮೊಹಮ್ಮದ್ ನಲಪಾಡ್ ಭೇಟಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ನಾನು ಅಂತೇಳಿ ಬಾಷಾ ಹೇಳಿದಾರಂತೆ. ಈ ವೇಳೆ ಮುಸ್ಲಿಂ ಮುಖಂಡನ ವಿರುದ್ಧ ನಲಪಾಡ್ ಗರಂ ಆಗಿದ್ದಾರೆ. ಖಾದರ್ ಆದಿಲ್ ಬಾಷಾಗೆ ಪ್ರಚಾರಕ್ಕೆ ತಡವಾಯಿತು, ಬೇಗ ಬನ್ನಿ ಅಂತೇಳಿ ಮುಸ್ಲಿಂ ಮುಖಂಡ ಕರೆದಿದ್ದಾರೆ. ಏಕವಚನದಲ್ಲೇ ಮುಸ್ಲಿಂ ಮುಖಂಡನಿಗೆ ನಲಪಾಡಿ ಸಂದರ್ಭದಲ್ಲಿ ಆವಾಜ್ ಹಾಕಿದ್ದಾರೆ. ಖಾದರ್ ಆದಿಲ್ ಬಾಷಾ ಮನೆಯಲ್ಲೇ ಮುಸ್ಲಿಂ ಮುಖಂಡ ಹಾಗೇನೆ ನಲಪಾಡ್ ಮಧ್ಯದಲ್ಲಿ ವಾಗ್ದಾಳಿಯಾಗಿದೆ. ಸರಿಯಾಗಿ ಮಾತಾಡಿ ಅಂತೇಳಿ ನಲಪಾಡಿ ಸಂದರ್ಭದಲ್ಲಿ ಗರಂ ಆದ್ರು. ಆದಿಲ್ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ಕಾಂಗ್ರೆಸ್ ವಿರುದ್ಧ ಇಲ್ಲ ಅವರು. ಕಾಂಗ್ರೆಸ್ ಬಗ್ಗೆ ಎಲ್ಲೂ ಕೂಡ ನಾನು ಅಪಪ್ರಚಾರ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ, ನೀವು ಬಂದಿದ್ದೀರಾ ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಹೇಳೋದು ಇಷ್ಟೇ, ಒಂದೇ ಒಂದು ಮಾತು ಹೇಳ್ತೀನಿ, 100% ಈ ಭಾಗದಲ್ಲಿ ಸಮರ್ಥೆ ಗೆಲ್ಲೋದು, ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಸಲ್ಮಾನರ ಜೊತೆ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಒಲ್ಲದ ಮನಸ್ಸಿನಿಂದಲೇ ಜಮೀರ್ ದಾವಣಗೆರೆಗೆ ನೆಪ ಮಾತ್ರಕ್ಕೆ ಒಂದು ದಿವಸ ಮಾತ್ರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಅವರ ಆಪ್ತರು ಆಲ್ರೆಡಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ನಾಯಕನಿಗೆ ಅಪಮಾನ ಆಗಿದೆ, ಹಾಗಾಗಿ ಕಾಂಗ್ರೆಸ್ ಅನ್ನ ಈ ಸತಿ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನ್ನ ಆಡ್ತಿದ್ದಾರೆ. ಈಗ ಇಲ್ಲಿ ನೆಪ ಮಾತ್ರಕ್ಕೆ ಜಮೀರ್ ಬರ್ತಾ ಇದ್ದಾರಾ? ಖಂಡಿತವಾಗ್ಲೂ ಶರ್ಮಿತಾ, ಆ ರೀತಿಯಿಂದ ಲಕ್ಷಣಗಳು ಈಗಾಗಲೇ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ನಾಯಕ ಅಂತಂದರೆ ಅದು ಸಚಿವ ಜಮೀರ್ ಅಹಮದ್ ಅವರು. ಯಾವುದೇ ಒಂದು ಚುನಾವಣೆ ಆದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥವರು ಮತ್ತು ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಕಾಂಗ್ರೆಸ್ಗೆ ಅಭ್ಯರ್ಥಿಗೆ ಹಾಕಿಸುವಂಥ ಬಲ್ಲರು ಕೂಡ. ಆದ್ರೀಗ ಎಲ್ಲ ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವರ ಪರವಾಗಿ ಟಿಕೆಟ್ ಕೊಡಬೇಕು ನಿಟ್ಟಿನಲ್ಲಿ ಮೊದಲ ಕೂಗನ್ನು ಮಾಡಿದಂಥವರು ಸಚಿವ ಜಮೀರ್ ಅಹಮದ್ ಅವರು. ಯಾವಾಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಆಡಿದ್ರು ಮಾತುಗಳಿಂದ ಅದರಿಂದ ಈಗ ಅಸಮಾಧಾನಗೊಂಡು ಈಗ ಚುನಾವಣಾ ಕಣದಿಂದ ಅಂತರವನ್ನ ಜಮೀರ್ ಅಹಮದ್ ಅವರು ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಈಗ ಕೇರಳ ಪ್ರವಾಸದಲ್ಲಿದ್ದಾರೆ. ಏಪ್ರಿಲ್ 5ನೇ ತಾರೀಕಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಚಾರ ಮಾಡುವಂತ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಮುಂದಾಗಿರುವಂತದ್ದು. ಕೇವಲವಾಗಿ ಒಂದು ದಿನಗಳ ಕಾಲ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಮೇಲಿನ ಆರೋಪ ಈಗಾಗಲೇ ಒಂದು ಕಡೆ ಜಮೀರ್ ಅಹಮದ್ ಅವರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಕೂಗುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಕೂಗಿನಿಂದ ಪಾರಾಗುವಂತ ನಿಟ್ಟಿನಲ್ಲಿ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸೂಚನೆಯ ಆಧಾರದ ಮೇಲೆ ಅವರ ಒಂದು ಸೂಚನೆಯ ಮೇರೆಗೆ ಒಲ್ಲದ ಮನಸ್ಸಿನಿಂದ ಈಗಾಗಲೇ ಪ್ರಚಾರಕ್ಕೆ ಮುಂದಾಗುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಮುಂದಾಗಿರುವಂತದ್ದು. ಇನ್ನೂ ಕೂಡ ರಾಜ್ಯಕ್ಕೆ ಬರುವಂತ ನಿಟ್ಟಿನಲ್ಲಿ ಅವರು ಇನ್ನೂ ಕೂಡ ಮನಸ್ಸನ್ನ ಮಾಡಿರಲಿಲ್ಲ. ಯಾವಾಗ ಮುಖ್ಯಮಂತ್ರಿಗಳು ಅವ್ರ ಜೊತೆ ಮಾತಾಡಿದ್ರು ಅದಾದ ಬಳಿಕವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ದಿನಗಳ ಕಾಲ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಏಪ್ರಿಲ್ 5ನೇ ತಾರೀಕು ಪ್ರಚಾರವನ್ನು ಮಾಡುವಂಥದ್ದು ಮತ್ತೆ 6 ಮತ್ತು 7ನೇ ತಾರೀಕು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡುವಂತ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಮುಂದಾಗಿರುವಂತದ್ದು. ಶರ್ಮಿತಾ, ಫಾಲೋ